ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ನಾನು ಸುನಿ ವೀರು 3 ಜನ ಒಂದು ಲಾಂಗ್ ಡ್ರೈವ್ ಥರ ಹೋಗಿದ್ವಿ. ಆವಾಗ ಒಂದಷ್ಟು ಗ್ಲಿಮ್ಸ್ ತೊಗೊಂಡಿದ್ದೆ. ಎಂಜಾಯ್ ಮಾಡಿಕೊಂಡು ಸಾಂಗ್ ಕೇಳಿಕೊಂಡು ನಾನು ಸುನಿ ಇಬ್ಬರು ಹೋದ್ವಿ. ಆ್ಯಂಡ್ ಇವನು ಸ್ವಲ್ಪ ದೂರ ಹೋಗ್ತಿದ್ದಂಗೆ ಮಲ್ಕೊಂಡ್ಬಿಟ್ಟಿದ್ದ ಹಿಂದೆ ಕಡೆ, ಆರಾಮಾಗಿ ಮಲಗಿರ್ತಾನೆ. ಸೊ ನಾವು ನಮ್ಮ ಟೈಮ್ನ ಎಂಜಾಯ್ ಮಾಡ್ತಾಯಿದ್ವಿ. ತುಂಬ ದಿವಸ ಆದಮೇಲೆ ಒಂಥರ ಮೈಂಡ್ ತುಂಬ ಫ್ರೀ ಆಗಿತ್ತು. ಹಾಗಾಗಿ ಆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ನನ್ನ ಕೂದಲು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಕಮ್ಮಿಂಗ್ ಟು ಲಾಸ್ಟ್ ವೀಡಿಯೋ, ತುಂಬ ಜನ ಅದಕ್ಕೆ ತುಂಬ ಥರ ಹೇಳಿದ್ದೀರಾ. ಆಮೇಲೆ ಕಮೆಂಟ್ಸ್ ತುಂಬ ಬಂದಿದೆ ಆಯಿತಾ. ಒಂದಷ್ಟು ಜನ ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಂಡಿರೋರಿದ್ದಾರೆ, ಒಂದಷ್ಟು ಜನ ಡೌಟ್ ಪಟ್ಟಿರೋರಿದ್ದಾರೆ, ಒಂದಷ್ಟು ಜನ ನೆಗೆಟಿವ್ ಆಗಿ ಅಷ್ಟೇನು ಬರಲಿಲ್ಲ ಈ ಸತಿ ಕಮೆಂಟು. ಹೇಳಬೇಕಂದ್ರೆ ಯಾವುದೋ ಒಂದೆರಡೋ ಬಂದಿತ್ತು. ಅದು ಏನು ಅಂತ ನಾನು ನಿಮಗೆ ಹೇಳ್ತೀನಿ. ಟು ಬಿ ಫ್ರ್ಯಾಂಕ್, ನನಗೆ ನಿಜ ಹೇಳ್ದಂಗೆ ಲಾಸ್ಟ್ ವೀಡಿಯೋದಲ್ಲೇ ಮಾತಾಡೋದು ಬೇಡ, ಬಿಟ್ಬಿಡೋಣ ಅಂತಲೇ ನಾನು ಇದ್ದಿದ್ದು. ಬಟ್ ಆ ಕಡೆಯಿಂದನೇ ನನಗೆ ಟ್ರಿಗರ್ ಮಾಡೋದು, ನಮಗೆ ಸುಮ್ಮನೆ ಕೆಣ್ಕೋದು ಈ ಥರ ಎಲ್ಲ ಮಾಡುವಾಗ ನನಗೆ ಹೆಂಗೆ ಅನ್ನಿಸ್ತು ಅಂದರೆ, ನಾನು ಮಾತಾಡೋದು ಬೇಡ ಅಂತ ವಾಯ್ಸ್ ಓವರ್ ಕೊಟ್ಟನಲ್ಲ, ಅದನ್ನ ಹಾಕ್ಬಿಡ್ಬೇಕಿತ್ತು ಅನ್ನೋ ಥರ ರಿಗ್ರೆಟ್ ಆಗ್ತಾಯಿತ್ತು ನನಗೆ. ಹಾಕ್ಬಿಟ್ಟಿದ್ರೆ ಸರಿ ಇರೋದು, ಜನರಿಗೆ ಇನ್ನೂ ಕ್ಲೀನಾಗಿ ಗೊತ್ತಾಗಿರೋದು ಅಂತ. ಒಂದೊಂದ್ಸತಿ ನಾವೇ ಒಳ್ಳೆಯವ್ರಾಗಕ್ಕೆ ಹೋಗ್ಬಿಟ್ಟು ಕೆಟ್ಟವ್ರಾಗ್ಬಿಡ್ತೀವಿ. ಸೊ ಇದು ಪ್ರಾಬ್ಲಮ್ಮು. ಆ್ಯಂಡ್ ಯಾರೋ ಒಬ್ಬರು ಒಂದು ಕಮೆಂಟ್ ಹಾಕಿದ್ರು, ಏನು ಅಂದರೆ, ನಿಮ್ಮಮ್ಮ ಇದ್ದಾಗಲೂ ನೀವು ನಿಮ್ಮ ಅತ್ತೆನ ಚೆನ್ನಾಗಿ ನೋಡ್ಕೊತಾ ಇರಲಿಲ್ಲ, ನಿಮ್ಮಮ್ಮ ಹೋದ್ಮೇಲೆ ಕರ್ಕೊಂಡು ಬಂದು ಇಟ್ಕೊಂಡಿದ್ದೀರಾ ಅಂತ. ಅದಕ್ಕೆ ಒಂದಷ್ಟು ಜನ ಕರೆಕ್ಟು ಅನ್ನೋ ಥರನೂ ರಿಪ್ಲೈ ಮಾಡಿರೋದು ಉಂಟು ಆಯಿತಾ. ಆ್ಯಂಡ್ ಇದಕ್ಕೆ ನಾನು ಹೇಳ್ಬಿಡ್ತೀನಿ, ನಮ್ಮಮ್ಮ ಇದ್ದಾಗಿಂದ ನಾನು ಚೆನ್ನಾಗಿ ನೋಡ್ಕೊಂಡಿಲ್ಲ ಅನ್ನೋದಕ್ಕೆ ಇವರು ಚೆನ್ನಾಗಿರಲಿಲ್ಲ ಆಯಿತಾ. ನನಗೆ ನೋಡ್ಕೋಬಾರ್ದು ಅಂತ ಇರಲಿಲ್ಲ. ಆ್ಯಂಡ್ ನಮ್ಮಮ್ಮ ಹೋದ್ಮೇಲೆ ಇವ್ರನ್ನ ಹೋಗಿ ನಾವು ಕರ್ಕೊಂಬಂದಿಲ್ಲ. ಇವ್ರು ಆ ಟೈಮ್ನ ನೋಡಿಕೊಂಡು ಇವ್ರು ಬಂದಿದ್ದು. ಅಲ್ಲಿರೋಕ್ಕಾಗದೆ ಅಲ್ಲಿ ಒಂದಷ್ಟು ಕಂಪ್ಲೇಂಟ್ಗಳನ್ನ ಹೇಳ್ಕೊಂಡು ನಮ್ಮ ಹತ್ರ ಬಂದು ಸೇರಿಕೊಂಡಿದ್ದು ಇವರು. ನಾವು ಹೋಗಿ ಏನು ಕರ್ಕೊಂಬಂದಿಲ್ಲ. ಆ್ಯಂಡ್ ನನಗೆ ಕೆಲಸ ಮಾಡ್ಕೊಳ್ಳೋಕ್ಕೆ ಇವರೇನು ಕರ್ಕೊಬರ್ಬೇಕಾಗಿಲ್ಲ. ಆ್ಯಂಡ್ ನಮ್ಮ ಮನೇಲಿ ಕೆಲಸ ಮಾಡೋಕ್ಕೆ ಯಾರು ಬೇಕು ಅಂತ ಇದ್ದರೆ ಫುಲ್ ಟೈಮ್ ನಮ್ಮ ಜೊತೆನೇ ಇದ್ದು ಕೆಲಸ ಮಾಡಿ ನಮಗೆ ಹೆಲ್ಪ್ ಮಾಡೋ ಅಂಥವ್ರನ್ನ ನಾನು ಹೈರ್ ಮಾಡ್ಕೋಬೋದು. ನಾನು ನನ್ನ ಗಂಡ ಅಷ್ಟು ದುಡಿತಾ ಇದ್ದೀವಿ, ನಮ್ಗೆ ಅಷ್ಟು ಇದಿದೆ. ಆ್ಯಂಡ್ ನಮಗೆ ಬೇಕಾಗಿಲ್ಲ, ನಮಗೆ ನಮ್ಮ ಕೆಲಸ ಮಾಡಿಕೊಂಡೇ ಅಭ್ಯಾಸ ಇದೆ ಆಯಿತಾ. ಇವ್ರನ್ನ ಕರ್ಕೊಂಬಂದು ಇವ್ರ ಹತ್ರ ನಾನು ಕೆಲಸ ಮಾಡಿಸ್ಕೋಬೇಕು ಅನ್ನೋ ಮೈಂಡ್ ಸೆಟ್ಟು ನನಗಿಲ್ಲ. ಆ್ಯಂಡ್ ನಾನು ಒಂದು ಕರ್ಕೊಬಂದಿದ್ದು, ನಾನು ಮುಂಚೆನೂ ಹೇಳಿರೋದು ವೀರುಗೋಸ್ಕರ. ಅಂದರೆ ವೀರುಗೆ ಹೆಲ್ಪ್ ಮಾಡಲಿ ಅಂತಲ್ಲ, ವೀರುಗೆ ಪ್ರೀತಿ ಕೊಡಲಿ ಅಂತ. ಆ ಮಗುದು ಏನು ಕೆಲಸ ಇರುತ್ತೆ, ಮೊಮ್ಮಕ್ಕಳು ಅಂದರೆ ಎಲ್ಲ ಎಷ್ಟು ಅಜ್ಜಿ ತಾತಂದ್ರು ನಾನು ನೋಡ್ತೀನಿ, ವೀರು ಸ್ಕೂಲ್ ಹತ್ರನೇ ನೋಡ್ತೀನಿ, ಮೊಮ್ಮಕ್ಕಳಿಗೆ ಎಷ್ಟು ಪ್ರೀತಿ ಕೊಡ್ತಾರೆ. ಆ್ಯಂಡ್ ಪಾರ್ಕ್ ಕರ್ಕೊಂಡು ಹೋಗೋದು, ಅಪ್ಪ ಮೊಮ್ಮಕ್ಕಳು ನೋಡ್ಕೊಂಡು ನಾನು ಜೀವನ ಮಾಡಿಬಿಡ್ತೀನಪ್ಪ ಇರೋಷ್ಟು ದಿನ ಅನ್ನೋ ಥರ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ಳೋರನ್ನ ನಾವು ನೋಡಿದ್ದೀವಿ ಆಯಿತಾ. ಅದನ್ನೇ ಆ ಮಗುನೇ ಕಾಟ ಪೀಡೆ ಅಂತೆಲ್ಲ ಊರು ತುಂಬ ಹೇಳ್ಕೊಬರೋರನ್ನ ನಾವು ಜೊತೇಲಿ ಇಟ್ಕೋಬೇಕಾ ನೀವು ಹೇಳಿ. ಈ ಥರ ಎಲ್ಲ ವಿಷಯಗಳಾದಾಗ ನಮಗೂ ಎಷ್ಟು ಕೋಪ ಬರುತ್ತೆ ಗೊತ್ತಾ. ನಮ್ಮಮ್ಮನ ಕಾಲು ಧೂಳಕ್ಕೆ ನಮ್ಮಮ್ಮ ಹೆಂಗೆ ನೋಡ್ಕೊಳ್ಳೋರು ಅಂದರೆ, ನಮ್ಮಮ್ಮನ ಹತ್ರನೂ ನಾನು ಜಗಳಾಡಿದ್ದೀನಿ, ಇಲ್ಲ ಅಂತಲ್ಲ. ನಾನು ಯಾವತ್ತೂ ಅದನ್ನು ಹೈಡ್ ಮಾಡಿಲ್ಲ. ಹೆಂಗಿತ್ತು ನನ್ನ ಫೀಲಿಂಗ್ಸ್ ನಾನು ಯೂಟ್ಯೂಬಲ್ಲಿ ನಾನು ಅದೇ ಥರ ತೋರಿಸಿದ್ದೀನಿ. ನಮ್ಮಮ್ಮನ ಹತ್ರ ಜಗಳಾಡಿರೋದು ಬೇರೆ ಪ್ರಶ್ನೆ. ಬಟ್ ನಮ್ಮಮ್ಮ ನನ್ನ ವೀರುನ ಎಷ್ಟು ಚೆನ್ನಾಗಿ ನೋಡ್ಕೊಳ್ಳೋರು ಅಂದರೆ, ಬೆಳಗ್ಗೆ ಕರ್ಕೊಂಡ್ರೆ ರಾತ್ರಿವರೆಗೂ ಒಂದು ಊಟ ಮಾಡಿಸೋದು, ಸ್ನಾನ ಮಾಡಿಸೋದು ಎಲ್ಲ ಮಾಡಿದ್ದಾರೆ. ಆ್ಯಂಡ್ ನಮ್ಮಮ್ಮನೇ ಅಲ್ಲ, ನಮ್ಮಮ್ಮನ ಥರನೇ ನೋಡ್ಕೊಂಡಿರೋದು ರಾಣಿ ಅಕ್ಕ ಕೂಡ. ನಾನು ನಿಜವಾಗ್ಲೂ ನೆನಪಿಸ್ಕೋತೀನಿ. ಆ್ಯಂಡ್ ಸುನಿ ನಾನು ಯಾವಾಗಲೂ ಮಾತಾಡ್ತಾ ಇರ್ತೀನಿ. ನಾವು ಹಾಲು ಬಿಡಿಸುವಾಗಲೂ ಅಷ್ಟೇ, ಮನೆಗೆ ಕರ್ಕೊಂಡೋಗಿ ನೋಡಿಕೊಂಡು, ಮನೆಗೆ ಕರ್ಕೊಂಡೋದ್ರೆ ವೀರು ಬರ್ತಾನೆ ಇರಲಿಲ್ಲ. ನಮ್ಮ ಮನೆಗೆ ಬಂದರೆ ಸಾಕು, ರಾಣಿ ಅಕ್ಕನ ಜೊತೆ ಹೋಗ್ತೀನಿ ಅಂತ ಅಷ್ಟು ಚೆನ್ನಾಗಿ ಹೋಗೋನು. ಆ ಥರ ನೋಡ್ಕೊಳ್ಳೋರು ಇದ್ದಾರೆ ಆಯಿತಾ. ಕಾಟಾಚಾರಕ್ಕೆ ನೋಡಿಕೊಂಡು ಅದನ್ನ ಹೋಗಿ ಆ ಮಗು ಬಗ್ಗೆನೂ ಊರು ತುಂಬ ಹೇಳ್ಕೊಂಬರೋದನ್ನ ನಾವೆಲ್ಲೂ ನೋಡಿಲ್ಲ. ಅದು ಏನು ಬೇರೆಯವ್ರ ಮಗುನ, ಅವ್ರದ್ದೇ ಮೊಮ್ಮಗು. ಅಂಥ ಮೊಮ್ಮಗು ಮೇಲೂ ಇವರು ಕಂಪ್ಲೇಂಟ್ಗಳು ಹೇಳ್ತಾರೆ. ಆ್ಯಂಡ್ ಬೇರೆಯವ್ರ ಹತ್ರ ಹೋಗಿ ಚಾಡಿ ಹೇಳ್ತಾರೆ, ಕಾಟ ಹಿಂಸೆ ಪೀಡೆ ಈ ಥರದ್ದೆಲ್ಲ ವರ್ಡ್ಸ್ ಯೂಸ್ ಮಾಡ್ತಾರೆ. ಅಂದರೆ ನಮ್ಗೆ ಹೆಂಗಿರುತ್ತೆ ಹೇಳಿ. ನಾವು ಯಾಕೆ ಚೆನ್ನಾಗಿ ನೋಡ್ಕೊಂಡಿಲ್ವಾ? ಮನೇಲಿ ಕಣ್ಣಿಗೆ ಬೇಕಾಗಿರೋದು ಸಪ್ರೇಟಾಗಿ ಒಂದು ಪ್ರೈವೇಟ್ ರೂಮು, ನಾವೆಲ್ಲರೂ ಶಾಪಿಂಗ್ ಹೋದರೆ ಶಾಪಿಂಗು, ಸೀರೆ, ರೆಸಾರ್ಟ್ಗೆ ಹೋದಾಗ ರೆಸಾರ್ಟ್ ಕರ್ಕೊಂಡೋಗಿ ನಮಗೂ ಚೆನ್ನಾಗಿ ನೋಡ್ಕೋಬೇಕು ಅಂತ ಇಷ್ಟ ಇಲ್ವಾ? ಇಷ್ಟ ಇಲ್ಲದೆ ನಾವು ಮನೆಗೆ ಕರ್ಕೊಬಂದ್ಬಿಟ್ವಾ? ಬರೀ ಕೆಲಸ ಮಾಡ್ಕೊಳ್ಳೋಕೆ ಕಲ್ಕೊಬಂದ್ಬಿಟ್ವಾ? ಯಾಕೆ ನಮ್ಮ ಮನೇಲಿ ಕೆಲಸ ಮಾಡೋಕ್ಕೆ ಮುಂಚೆಯಿಂದನೂ ಇಲ್ವಾ? ನಾನು ಯಾವತ್ತವ್ರಿಗೂ ಇವತ್ತವರೆಗೂ ಹೇಳ್ತೀನಿ, ಒಂದು ದಿನವೂ ಡಿಮ್ಯಾಂಡ್ ಮಾಡಿಲ್ಲ ನಾನು, ನೀವು ನಮ್ಮ ಮನೇಲಿ ಪಾತ್ರೆ ತೊಳಿರಿ, ನಮ್ಮ ಮನೆ ಕಸ ಗುಡಿಸ್ರಿ, ನಮ್ಮ ಮನೆ ಒರೆಸ್ರಿ ಅಂತ. ನಾವು ಸ್ಟಾರ್ಟಿಂಗಲ್ಲಿ ಸುನಿ ಹೇಳ್ಬಿಟ್ಟ, ಬೇಡ ಮಾಡೋದು. ನಮ್ಮ ಮನೇಲಿ ಡಿಶ್ ವಾಷರ್ ಇದೆ, ಅಷ್ಟು ಆಗಲಿಲ್ಲ ನಾವು ಮಾಡ್ಕೊಳ್ಳೋಣ, ಅದು ಆಗಲಿಲ್ವ ಕೆಲಸದವ್ರನ್ನ ಇಟ್ಕೊಳ್ಳೋಣ. ಏನು ದೊಡ್ಡ ವಿಷಯ ಅಲ್ಲ. ಒಂದು ತಿಂಗಳು 3,000 ರೂಪಾಯಿ ಕೊಟ್ಟರೆ ಮನೆಗೆ ಪಾತ್ರೆ ತೊಳೆಯೋಕ್ಕೆ ಜನ ಸಿಗ್ತಾರೆ. ನೀವೇ ಹೇಳಿ. ಈ ಥರ ಮಾತಾಡ್ತಾ ಹೋದರೆ, ರೀಸನ್ಗಳು ಹೇಳ್ತಾ ಹೋದರೆ ತುಂಬ ಇದೆ ಗೊತ್ತಾ. ಒಂದೊಂದ್ಸತಿ ಎಷ್ಟು ಕೋಪ ಬರುತ್ತೆ ಅಂದರೆ ಅಷ್ಟು ಕೋಪ ಬರುತ್ತೆ. ಅವರು ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋದಕ್ಕೆ ನಮ್ಮನ್ನ ಅವರು ಕಲ್ಪ್ರಿಟ್ನ ಮಾಡ್ತಾರೆ, ಇವ್ರು ಸರಿ ಇಲ್ಲ ಅಂತ ಹೇಳ್ತಾರೆ. ಅದನ್ನು ನಾವು ಪ್ರೂವ್ ಮಾಡಬೇಕು ಅಂಥ ಪರಿಸ್ಥಿತಿಲಿದೆ. ನಾನು ನೋಡಿದ್ದೀನಿ ಎಷ್ಟೊಂದು ಜನ ಒಳ್ಳೆ ಅತ್ತೆದೀರು ಸಿಕ್ಕಿರೋರು. ಆ್ಯಂಡ್
ಅವ್ರ ಮಕ್ಳಿಗಿಂತ ಚೆನ್ನಾಗೆ ಸೊಸೆದಿರನ್ನ ನೋಡ್ಕೊಳ್ಳೋರನ್ನ ನಾನು ನೋಡಿದ್ದೀನಿ. ಬಟ್ ನಮಗೆ ಸಿಕ್ಕಿರೋರು ಹಿಂಗೆ, ಅವ್ರಿಗೆ ಸ್ವಂತ ಮಗಳೇ ಆಗಲ್ಲ, ಇನ್ನು ಸೊಸೆ ಆಗ್ತಾಳಾ ಹೇಳಿ? ಇದನ್ನೆಲ್ಲ ಹೇಳ್ತಾ ಹೋದರೆ ಫ್ಯಾಮಿಲಿ ವಿಷಯ ಅಂತ ಬರುತ್ತೆ. ಬಟ್ ನಾನು ಹೇಳೋದು ಬೇಡ ಅಂದ್ರೂ ಅವ್ರು ನಮ್ಮನ್ನ ಟ್ರಿಗರ್ ಮಾಡ್ತಾರೆ. ಆವಾಗ ನಮ್ಗೆ ಹೆಂಗಿರುತ್ತೆ ಹೇಳಿ? ನಾನು ಬೇಡವೇ ಬೇಡ, ಅಯ್ಯೋ ಸವಾಸನೆ ಬೇಡ, ಹೋಗಲಿ, ನಾವು ನೆಮ್ಮದಿಯಾಗಿದ್ದರೆ ಸಾಕು ಅಂತೀವಿ, ನಮ್ಮ ನೆಮ್ಮದಿನ ಹಾಳು ಮಾಡ್ತಾರೆ. ಈ ಥರ ಹೇಳೋಕ್ಕೋದ್ರೆ ವಿತ್ ಪ್ರೂಫು ನನ್ನ ಹತ್ರ ಇದೆ ವೀಡಿಯೋಗಳು. ನಮ್ಮ ಮನೇಲಿ ಕೂತ್ಕೊಂಡು ಬೇರೆಯವ್ರ ಬಗ್ಗೆ ಮಾತಾಡಿರೋದು ಎಲ್ಲ. ಇವತ್ತು ನಮ್ಮ ಬಗ್ಗೆ ಹೋಗಿ ಅವ್ರ ಹತ್ರ ಹೇಳೋದು, ಕಂಡವ್ರ ಹತ್ರ ಹೇಳೋದು, ನಮ್ಮ ಮನೆ ಪಕ್ಕದ ನೈಬರ್ಗಳು ಯಾರೋ ಗೊತ್ತಿಲ್ಲದೆ ಇಲ್ಲ ಹೊಸ ಏರಿಯಾಗೆ ಬಂದಿದ್ದೀವಿ ಅವ್ರ ಹತ್ರ ಎಲ್ಲ ಹೋಗಿ ನಮ್ಮ ಮನೆ ವಿಷಯಗಳನ್ನ ಹೇಳೋದು. ಈ ಥರದ್ದೆಲ್ಲ ನೋಡಿದಾಗ ಹೆಂಗೆ ಅನಿಸುತ್ತೆ ಅಂದರೆ ತುಂಬ ಒಳ್ಳೆಯವರಾಗಿರೋದು ತಪ್ಪು, ಆಯಿತಾ? ಆ್ಯಂಡ್ ನಮ್ಮ ಲೈಫಲ್ಲಿ ಏನಾಗ್ತಾಯಿದೆ ಅಂತ ಹೇಳಿದಾಗ ನಾವೇ ಇವಾಗ ತಪ್ಪು ಕಾಣಿಸ್ಬಿಡ್ತೀವಿ. ಇವರೇ ಸರಿ ಇಲ್ಲ, ಎಲ್ಲರ ಹತ್ರನೂ ಪ್ರಾಬ್ಲಮ್ ಇದೆ ಅಂತ. ಯಾಕಂದರೆ ನಾವು ಏನು ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಹೇಳೋದೇ ತಪ್ಪು. ಇವಾಗ ಎಲ್ಲ ಹತ್ರ ನಾಟಕ ಮಾಡ್ಕೊಂಡಿರ್ಬೇಕಂತ ಪರಿಸ್ಥಿತಿ. ಇಂಥ ಪರಿಸ್ಥಿತಿ ಯಾರಿಗೆ ಬೇಕು? ಇಂಥದ್ದನ್ನೆಲ್ಲ ನೋಡಿದ್ರೆ ಯಾರೂ ಬೇಡವೇ ಬೇಡಪ್ಪ, ನೆಮ್ಮದಿಯಾಗಿದ್ಬಿಡೋಣ ಅನ್ನೋ ಥರ ಅನಿಸುತ್ತೆ. ನಮ್ಮ ಲೈಫಲ್ಲೇ ಹಿಂಗೆ ಆಗ್ತಾಯಿದೆಯಾ? ಎಂತೆಂಥವರೆಲ್ಲ ಎಷ್ಟು ಚೆನ್ನಾಗಿದ್ದಾರೆ, ಅವ್ರನ್ನೆಲ್ಲ ನೋಡ್ದಂಗೆ ನನಗೆ ಬೇಜಾರಾಗುತ್ತೆ. ದೇವ್ರು ನಮ್ಮ ಅಮ್ಮನ ಕಿತ್ಕೊಂಡ್ಬಿಟ್ಟ, ಏನು ಮಾಡಿದರು ನಮ್ಮಮ್ಮ ಅಂತೆಲ್ಲ ನನಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಯಾರ ಹತ್ರ ಹೇಳೋದು ಇದನ್ನೆಲ್ಲ? ಸಾರಿ, ನನಗೆ ಮಾತಾಡೋಕ್ಕಾಗಿಲ್ಲ, ಅಳು ಬಂದುಬಿಡುತ್ತೆ. ನಮ್ಮ ಅಮ್ಮನ ವಿಷಯ ನೆನೆಸ್ಕೊಂಡ್ರೆ ಅಳು ಬಂದುಬಿಡುತ್ತೆ. ಏನು ಮಾಡೋದು? ದೇವರಷ್ಟು ನಮ್ಮಮ್ಮ ಸಾಯುವಾಗಲೂ ಅಷ್ಟೇ ನನ್ನ ತಮ್ಮನ ಮಗುನ ನೋಡಿ ಸಾಯಬೇಕು ಅಂತ ಅಷ್ಟು ಆಸೆ ಪಟ್ಟವರು. ಅಂಥವ್ರಿಗೆ ಮೊಮ್ಮಕ್ಕಳನ್ನ ಜೊತೆ ಇರೋ ಅಂಥ ಅವಕಾಶ ಕೊಡೋದಿಲ್ಲ ಅಂತ ದೇವರು, ಇಂಥವರು ಮೊಮ್ಮಕ್ಕಳು ಜೊತೆ ಇದ್ದರೂ ಮೊಮ್ಮಕ್ಳಿಗೇನೆ ಈ ಥರ ಶಾಪ ಹಾಕೋರು, ಅವ್ರ ಬಗ್ಗೆ ಮಾತಾಡೋರೆಲ್ಲ ಚೆನ್ನಾಗಿರ್ತಾರೆ, ಆಯಿತಾ? ಅಂಥವ್ರಿಗೆ ನಾವೇನಾದರೂ ಹಿಂಗೆ ಮಾಡಿದ್ರು, ಹಿಂಗೆ ಹೋದ್ರು ಅಂತ ಹೇಳಿದ್ರೆ ಅವ್ರು ನಮ್ಮ ವಿರುದ್ಧನೇ ತಿರುಗ್ತಾರೆ. ಎಷ್ಟು ಸರಿ ಹೇಳಿ? ಇದನ್ನೆಲ್ಲ ನಾವು ಕೂತ್ಕೊಂಡು ಎಲ್ಲ ವಿಷಯ ಹೇಳಿದಾಗ ಹೆಂಗನ್ಸುತ್ತೆ ಅಂದರೆ ಜನರಿಗೆ, ಇವಳ್ದು ಇದೇ ಗೋಳು, ಯಾವಾಗಲೂ ಇದೇ ಥರ ಹೇಳ್ತಾಳೆ ಅಂತ ಅನಿಸುತ್ತೆ. ಹೇಳಲಿಲ್ಲ ಅಂದ್ರೂ ನಮ್ಮ ಮೇಲೆ ಬ್ಲೇಮ್ಗಳು, ನಾವು ಇವ್ರು ಸರಿ ಇಲ್ಲ, ಇವ್ರು ಹಿಂಗೆ ಅಂತ ನಮ್ಮ ಮೇಲೆ ಕಂಪ್ಲೇಂಟ್ಗಳು ಆ್ಯಂಡ್ ನಮ್ಮ ಮೇಲೆ ಎಲ್ಲರೂ ಇದು ಮಾಡ್ತಾರೆ. ಏನು ಮಾಡೋದು? ನಮ್ಮ ಲೈಫ್ ಹಿಂಗಿದೆ, ದೇವ್ರು ಈ ಥರ ಹಣೆ ಬರ ಬರೆದು ಕಳಿಸಿದ್ದಾನೆ, ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಕಮಿಂಗ್ ಟು ವ್ಲಾಗ್, ಸ್ವಲ್ಪ ಆಚೆ ಬಂದಿದ್ವಿ. ಹಂಗೆ ಅವನು ಕನಕಪುರ ರೋಡ್ ಹತ್ರ ಆರ್ಟ್ ಆಫ್ ಲಿವಿಂಗ್ ಇಲ್ಲ, ಅದ್ರ ಎದುರುಗಡೆ ಈ ಥರದ್ದು ಒಂದು ಚಿಕ್ಕ ಪಾರ್ಕ್ ಥರ ಮಾಡಿದ್ದಾರೆ. ಅಲ್ಲಿ ಒಂದು ರೌಂಡ್ ಕರ್ಕೊಂಡೋಗಿ ಆ್ಯಂಡ್ ಎದುರುಗಡೆ ಒಂದು ಹೋಟೆಲ್ ಇದೆ, ಉಡುಪಿ ಇದು. ಸರಿ, ಅಲ್ಲಿ ಕಾಫಿ ಟೈಮ್ಗೆ ಒಂಚೂರು ಕಾಫಿ ಆ್ಯಂಡ್ ಚಾಟ್ಸ್ ಎಲ್ಲ ತೊಗೊಂಡ್ವಿ. ಅಲ್ಲಿ ರ್ಯಾಬಿಟ್ಸ್ ಎಲ್ಲ ಇತ್ತು, ಅದನ್ನು ನೋಡಿ ಅವನು ಎಂಜಾಯ್ ಮಾಡ್ತಾಯಿದ್ದ. ಅವನು ಫುಲ್ ನಿದ್ದೆ ಮಾಡಿಬಿಟ್ಟಿದ್ದ, ಕಾರ್ ನಿಲ್ಸಿದ್ಮೇಲೆ ಅವನು ಎದ್ದಿದ್ದು. ಸೊ ಅವನು ಈ ಥರ ಎಲ್ಲರೂ ಫ್ರೀ ಆದಾಗ ಕರ್ಕೊಂಬರೋಣ ಅಂತ. ಆ್ಯಂಡ್ ವೀರು ಯಾವ ಥರ ಅಂದರೆ ಅವನು ತುಂಬ ಅಳೋದು, ಆಟ ಮಾಡೋದು, ಆ ಥರ ಅವನು ಅಲ್ವೇ ಅಲ್ಲ. ನಾನು ವ್ಲಾಗಲ್ಲಿ ನಿಮಗೆ ರಿಯಾಲಿಟಿ ತೋರಿಸಿದ್ದೀನಿ. ಅವನು ತುಂಬಾ ಮೆಚ್ಯೂರ್ ಇದ್ದಾನೆ ಆ್ಯಂಡ್ ತುಂಬ ಒಳ್ಳೆ ಮಗು ಅದು. ಅಂಥ ಮಗುನ ಜೊತೆ ಇರೋದಕ್ಕೆ ನಾವು ಪುಣ್ಯ ಮಾಡಿದ್ದೀವಿ. ಆ್ಯಂಡ್ ನಮಗಂಥ ಮಗು ಸಿಕ್ಕಿರೋದಕ್ಕೆ ನಮಗೆ ಖುಷಿ ಇದೆ. ನೋಡಿ, ಎಲ್ಲೇ ಹೋದರೂ ಒಂದು ಕಿರಿಕಿಲ್ಲ. ಆಮೇಲೆ ತುಂಬ ಮುದ್ದು ಅದು, ಸುನಿನೇ ಅಂತ ಇರ್ತಾನೆ. ಅವನಿಗೆ ಎಷ್ಟು ಮೆಚುರಿಟಿ ಇದೆ, ಎಷ್ಟು ಚೆನ್ನಾಗಿದೆ ಮಗು ಅಂತ ನಾವೇ ಎಷ್ಟೊಂದು ಸತಿ ಮಾತಾಡ್ಕೋತಾ ಇರ್ತೀವಿ. ಬಟ್ ಅವ್ರಿಗೆ ಈ ಥರ ಪ್ರೀತಿ ಕೊಡೋಕ್ಕೆ ಯಾರೂ ಇಲ್ವಲ್ಲ, ಒಂದು ಫ್ಯಾಮಿಲಿ ಇಲ್ವಲ್ಲ ಅಂತ ನಾನು ತುಂಬಾ ಬೇಜಾರು ಮಾಡ್ಕೋತೀನಿ. ಎಷ್ಟೋ ಸತಿ ಆಯಿತಾ, ಎಷ್ಟೊಂದು ಸತಿ ನಾವು ಸೋತಿದ್ದೀವಿ. ನಮ್ಮದು ತಪ್ಪಲ್ಲ ಅಂದರೂ ನಾವು ಸೋಲ್ತಾನೂ ಇದ್ದೀನಿ ಎಷ್ಟೊಂದು ಸತಿ. ಅದು ನಮಗೆ ಮಾತ್ರ ಗೊತ್ತು. ನಿಮ್ಗೆ ಅನ್ಸ್ಬೋದು, ಇವರು ಫುಲ್ಲು ಎಲ್ಲ ಕಡೆ ಅಧಿಕಾರ ಚಲಾಯಿಸ್ತಾರೆ, ಆ ಥರ ಏನಿಲ್ಲ. ನಮಗೆ ಗೊತ್ತು ನಮ್ಮ ಒಳಗಡೆ ಏನೇನು ಆಗ್ತಾಯಿದೆ ಆ್ಯಂಡ್ ನಾವು ಅದಕ್ಕೆ ಎಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಸುಮ್ಮನೆ ಇದ್ದೀವಿ ಅನ್ನೋದು ನಮಗೆ ಗೊತ್ತು. ಬೇರೆ ಅಜ್ಜಿ ತಾತಂದಿರು ಅವ್ರ ಮಕ್ಳಿಗೆ ಪ್ರೀತಿ ತೋರಿಸೋದು ಆ್ಯಂಡ್ ಒಳ್ಳೆ ಫ್ಯಾಮಿಲಿ ಇದ್ದಾಗ ಅದನ್ನೆಲ್ಲ ನೋಡಿದ್ರೆ ನಂಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಯಾಕೆ ಅದು ಅಂಥದ್ದು ನನ್ನ ಮಗುಗೆ ಸಿಗಬೇಕಲ್ವ ಅಂತ ನಾನು ಅಂದ್ಕೊಂಡು ಕರ್ಕೊಂಡು ಬಂದಿದ್ದೆ, ತಪ್ಪಾಯ್ತಾ? ಆ್ಯಂಡ್ ಹಂಗೆ ಕರ್ಕೊಂಡು ಬಂದೂ ಈ ಥರ ಎಲ್ಲ ಆಯ್ತಲ್ಲ ಅನ್ನೋದು ನನಗೆ ಬೇಜಾರಷ್ಟೇ. ಆ್ಯಂಡ್ ವಿತ್ ಪ್ರೂಫ್ ಎಲ್ಲನೂ ನಾನು ಖಂಡಿತ ಒಂದು ವೀಡಿಯೋ ಶೇರ್ ಮಾಡ್ತೀನಿ, ನೀವು ನೋಡ್ತಿರೋವಾಗ ನಿಮಗೂ ಗೊತ್ತಾಗುತ್ತೆ. ಓಕೆ ಗೈಸ್, ನೋಡ್ತಾ ಇರ್ಬೋದು, ಒಂದಷ್ಟು ಪ್ರಾಡಕ್ಟ್ಸ್ನ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ. ಇದು ಮಾಮಾ ಅರ್ಥದ್ದು ಆನಿಯನ್ ಹೇರ್ ಫಾಲ್ ಕಂಟ್ರೋಲ್. ಇದು ಸುನಿ ಯೂಸ್ ಮಾಡ್ತಾರೆ, ಅವ್ರಿಗೆ ಚೆನ್ನಾಗಿ ಸೆಟ್ ಆಗಿದೆ ಹಾಗಾಗಿ. ಆ್ಯಂಡ್ ಹೇರ್ ಫಾಲ್ ರಿಡಕ್ಷನ್ಗೆ ಅಂತ. ಆ್ಯಂಡ್ ಇದು ನಾನು ರೀಸ್ಟಾಕ್ ಮಾಡ್ಕೊಂಡಿದ್ದೀನಿ, ಹೇರ್ ಗ್ರೋತ್ ಸಿರಮು. ಇದು ಎಷ್ಟೇ ಇದ್ರೂ ಸಾಕಾಗಲ್ಲ, ಮತ್ತೆ ಖಾಲಿ ಆಗ್ತಾ ಇದ್ದಾಗ ಬೇಕಾಗುತ್ತೆ ಅಂತ. ನಿಮಗೆ ಹೇರ್ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ.
ಆ್ಯಂಡ್ ಇದು ಪ್ಲಮ್ ಅವ್ರದ್ದು ಒಂದು ನೈಟ್ ಕ್ಲಾರಿಟಿ ಜೆಲ್ಲಿ ಸಿರಮ್ ಅಂತ. ಇದು ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಚೆನ್ನಾಗಿರುತ್ತೆ. ನಿಮ್ಗೆ ಏನಾದ್ರು ಮಾರ್ಕ್ಸ್ ಎಲ್ಲ ಇದ್ದರೆ ಫೇಡ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಇದು ಟ್ರೈ ಮಾಡೋಣ ಅಂತ ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಇದು ನನ್ನ ಫೇವ್ರೆಟ್ ಡಾಟ್ ಆ್ಯಂಡ್ ಕೀ ನಾನು ಡೈಲಿ ಯೂಸ್ ಮಾಡುವಂಥ ಟಿಂಟೆಡ್ ಸನ್ಸ್ಕ್ರೀನು. ಇದರಲ್ಲಿ SPF 50 ಇದೆ. ಆ್ಯಂಡ್ ಗಾರ್ನಿಯರ್ದು ಕೂಡ ನಾನು ಸನ್ಸ್ಕ್ರೀನ್ ತೊಗೊಂಡಿದ್ದೀನಿ. ಇನ್ನು ಆಚೆ ಎಲ್ಲರೂ ಹೋದಾಗ ಯೂಸ್ ಮಾಡೋಕ್ಕೆ ಆ್ಯಂಡ್ ಪೂಲ್ ಆ ಥರ ಎಲ್ಲರೂ ನಾವು ರೆಸಾರ್ಟ್ ಹೋಗ್ತಾ ಇದ್ದೀವಿ ಅಂದರೆ ಯೂಸ್ ಮಾಡೋಕ್ಕೆ ಅಂತ ಇದು ಒಂದು ತರಿಸ್ಕೊಂಡಿದ್ದೀನಿ. ಇಷ್ಟು ಪ್ರಾಡಕ್ಟು ನಾನು ಅಮೆಝಾನಲ್ಲಿ ತರಿಸ್ಕೊಂಡಿರೋದು. ಈಗ ಪ್ರೈಮ್ ಡೇ ಸೇಲ್ ನಡೀತಾ ಇದೆ ಆ್ಯಂಡ್ 4th ಸ್ಟಾರ್ಟ್ ಆಗಿದೆ, ನಿಮಗೆ ಗೊತ್ತಿರ್ಬೋದು. ಆ್ಯಂಡ್ ಏನಂದರೆ ಅಪ್ ಟು 70% ಆಫ್ ಇರುತ್ತೆ ಬ್ಯೂಟಿ ಆ್ಯಂಡ್ ಫ್ಯಾಷನ್ ಮೇಲೆ. ಸೊ ನೀವು ಆರಾಮಾಗಿ ಪರ್ಚೇಸ್ ಮಾಡಿ. ಆ್ಯಂಡ್ ಇಂಥ ಸೇಲ್ ಟೈಮ್ನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಯಾಕಂದರೆ ಇದು ಅಮೆಝಾನ್ದು 10th ಆ್ಯನಿವರ್ಸರಿ ಪ್ರೈಮ್ ಡೇ ಸೇಲ್ದು. ಸೊ ಒಳ್ಳೆ ಆಫರ್ ಇದೆ. ಎಷ್ಟೊಂದು ಜನ ಏನೇನು ಬೇಕು ಎಲ್ಲ ರೀಸ್ಟಾಕ್ ಮಾಡ್ತಾ ಇದ್ದಾರೆ. ಸೊ ನಿಮಗೂ ಏನೇನು ಬೇಕು ನೋಡಿ ಹುಡುಕಿ ತೊಗೊಳ್ಳಿ. ಆ್ಯಂಡ್ ಈ ಪ್ರಾಡಕ್ಟ್ಸ್ ಎಲ್ಲ ರಿಪೀಟೆಡ್ ಪ್ರಾಡಕ್ಟ್ಸ್ ಆ್ಯಂಡ್ ಚೆನ್ನಾಗಿದೆ, ನೀವು ಕೂಡ ಬೈ ಮಾಡ್ಬೋದು. ಇದು ನಮ್ಮ ಮೀ ಟೈಮ್. ನನ್ನ ಮಗನ ಸ್ಕೂಲಿಗೆ ಬಿಟ್ಬಿಟ್ಟು ನಾನು ಸುಮ್ಮನೆ ಇಬ್ರು ಮಾಡಿ ಮೇಲೆ ಬಂದ್ಬಿಟ್ಟು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ಬಿಟ್ಟು ಸೋಷಿಯಲ್ ಮೀಡಿಯಾ ಸ್ಕ್ರಾಲ್ ಮಾಡ್ಕೊಂಡು ಕೂತಿದ್ದೀವಿ. ಇವಾಗ ಅವನ್ನ ಕರ್ಕೊಬಂದ್ಮೇಲೆ ಕ್ಲೀನ್ ಮಾಡಬೇಕು. ಸ್ವಲ್ಪ ಮನೆ ಕಸ ಗುಡಿಸಿ ಒರೆಸ್ಬೇಕು. ಹೆಂಗಿದೆ ಜೀವನ? ಹೆಂಗಿದೆ ಜೀವನ? ಚೆನ್ನಾಗೈತಲ್ಲ. ಹಾಂ, ಚೆನ್ನಾಗೈತೆ. ನೆಮ್ಮದಿ ಹೇಗಿದೆ ಅಂತ್ಯಾ ಇವಾಗ ಹಾಂ ಅಲ್ವಾ? ನಂಗಂತೂ ಒಂಥರ ಪೀಸ್ ಆಗಿದೆ ಅನ್ಸುತ್ತೆ. ಹಾಂ, ವೆದರು ಎಲ್ಲ ಒಂಥರ. ಸ್ವಲ್ಪ ಇನ್ನೊಂದು ಅರ್ಧ ಅವರು ಮುಕ್ಕಾಲು ಬರ್ತಾರೆ ನಮ್ಮ ಬಾಸು. ಮಮ್ಮ 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 ಪಾಪ ಪಾಪ ಸ್ಟಾರ್ಟ್ ಆಗುತ್ತೆ ಇನ್ನು ಮಲ್ಗೋವರೆಗೂ. ಅಲ್ಲೇ ಐಡಿಯಲ್ಲಿ ನೆನ್ನೆ ಐಡಿ ಕಿತ್ತಾಕೋನೆ, ಅದನ್ನ ಹೆಂಗೋ ಜುಗಾಡ್ ಮಾಡಿದ್ದೀನಿ. ಪೊಮೊಗ್ರಾನೇಟ್ ಎಲ್ಲ ಗಲೀಜ್ ಮಾಡಿ ಒಳಗಾಕ್ಬಿಟ್ಟಿರ್ಬೇಕು ನೋಡು. ಕರೆಕ್ಟ್ ಇಡ್ತೀನಿ. ಬರ್ತೀಯ ಮನೆಗೆ? ಬರ್ತೀಯಾ? ನೀವು ಬನ್ನಿ ಅಣ್ಣ. ಎಲ್ಲಿದ್ದೀರಾ? ಮಕ್ಕ ಎಲ್ಲ ಮಾಡವ್ ನೋಡಿ, ಮಕ್ಕ ಎಲ್ಲ ಮಾಡ್ಕೊಂಡವನೆ. ಏನೋ ಇದೆಲ್ಲ ಹಾರಿಸ್ಕೊಂಡಿದ್ದಾರೆ. ಅವಳಿಗೆ ಬಾಯ್ ಹೇಳು ಹೋಗೋಣ. ಅವ್ರ ಡ್ರೆಸ್ ಇಟ್ಕೊಳದೆ ಆಯ್ತು. ಅವ್ರಿಗಿಂತ ದೊಡ್ಡ ತಗೊಂಡ್ಬಿಡ್ತೀರಾ? ಅವ್ಳು ಬೇಕೆ ತಪ್ಪ ಹಾಕ್ಕೊಳ್ಳಲ್ಲ ಅಕ್ಕ. ಒಂದ್ ಸೈಜ್ ದೊಡ್ಡ ಸಾಕು. ಈ ಕಡೆಯಿಂದ ಬಾತು. ಹೋಣ ಬೇಡ ನಿಮ್ ಫ್ರೆಂಡ್ಗೆ. ಹೇಳು ಬಾಯ್. ಬಿಡುವ ಹಂಗೆ ಹಾಕ್ಬೇಕು. ಹಾಲು ಎತ್ತಬೇಕು. ಅವನು ತಿನ್ಸೋದಲ್ದೆ ಇನ್ನಾಗೂ ತಿನ್ನಿಸ್ತಿದ್ಯಾ? ಇವಳು ನನ್ನ ಮಗಳು ಇವಳಿಗೂ ನಾನು ತಿನ್ಸ್ಬೇಕು. ಚಪಾತಿಗೆ ಮೊಟ್ಟೆ. ಬಾ ಅತ್ತೆ ಇಡಿ. ನುಂಗ್ದೇನಾ ವೀರು? ನೀರು ಕುಡಿ, ನುಂಗು. ನೀರಿದ್ರೆ ತಾನೆ ಬರುತ್ತೆ. ನೋಡು ನೀರು ಇದೆಯಾ ಖಾಲಿನ? ಒಂದು ಲೋಟದಲ್ಲಿ ಹಿಡ್ಕೊಂಡು ಕುಡಿ, ಹೋಗಿಲ್ಲ ಅಂದ್ರೆ. ಏಯ್ ಚೆಲ್ತಾ ಇದೆಯಾ? ತಿಂತವಳೆಲ್ಲ ಬಿಡು. ಮ್ಯಾಟ್ ಗಲೀಜಾಗುತ್ತೆ ಅಲ್ಲಿ. ಓಕೆ ಮಾಡಿದ್ರೆ ಆಯ್ತು. ಬಾ. ನಾಯಿ ಹಸಿದ್ರೆ ಮಾತ್ರ ತಿನ್ನೋದು, ಮೊಟ್ಟೆ ಹಾಕಿದ್ರು ತಿನ್ನಲ್ಲ, ಗಾಂಚಲಿದ್ದಕ್ಕೆ ಒಂದೊಂದ್ಸತಿ.
ಬಾ ದೊಡ್ಡದಾಗೋಯ್ತು. ಬೀಳ್ಸ್. ನಮಗೆ ಯಾವ್ದಾದ್ರು ತುಂಬಾ ಹೆವಿ ಮೀಲ್ಸ್ ಆಗಿದೆ ಅಂದಾಗ ಈ ಥರ ಸಲಾಡ್ ಮಾಡ್ಕೊಂಡು ಬಿಡ್ತೀನಿ. ನಮಗೆ ಸಲಾಡ್ ಇಷ್ಟ ಆಗುತ್ತೆ. ಈ ನಡುವೆ ತುಂಬ ಬ್ಯಾಲೆನ್ಸ್ ಫುಡ್ ತಿನ್ನೋಣ ಅಂತ ಅಂದ್ಕೊತೀವಿ. ಹಿಂಗೆಲ್ಲಾರು ಆಚೆ ಗೀಚೆ ಹೋದಾಗ ಫೈನ್, ಇಲ್ಲ ಅಂದರೆ ಮನೇಲಿದ್ದಾಗ ಈ ಥರ ಫುಲ್ ಬ್ಯಾಲೆನ್ಸು ಆ್ಯಂಡ್ ಒಂದೊಂದು ಸತಿ ಮಸಾಲೆ ಏನೂ ಬೇಡ ಅಂದಾಗ ಸುನಿ ಈ ಥರ ತಿಂತಾರೆ. ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ನಿಮ್ಮ ಬಾಡಿಗೆ ಒಳ್ಳೆ ಪ್ರೋಟೀನ್, ಕಾರ್ಬ್ಸ್ ಎಲ್ಲ ಸಿಕ್ತಂಗೆ ಆಗುತ್ತೆ. ಸೊ ಈ ಥರ ನಿಮಗೆ ಇಷ್ಟ ಆಗುತ್ತೆ ಅಂತ ತಿನ್ನಿ. ನನಗೆ ಈ ಥರ ಸಲಾಡ್ ಇಷ್ಟ, ಸೊ ಹಾಗಾಗಿ ನಾನು ಅದನ್ನು ಮಾಡ್ಕೊಂಡಿದ್ದೆ. ಏನು ಮಾಡ್ತೀವಿ? ರೈಮ್ಸ್ ಹೇಳ್ಸ್ಕೊಡ್ಬೇಕಂತೆ 3 ಹೇಳು. I am special, I am special, yes it's true, yes it's true, there is no one else like me, there is no one else like me, yes it's true, happy as can be. ಹೇಳು. Happiness to see. ಸಿ ಎಲ್ಲ ಹೇಳು ಕರೆಕ್ಟಾಗಿ. ದೇರ್ ಇಸ್ ನೋ ಒನ್ ಎಲ್ಸ್ ಲೈಕ್ ಮೀ. No more listening. ದೇರ್ ಇಸ್ ನೋ ಒನ್ ಎಲ್ಸ್ ಲೈಕ್ ಮೀ. No more listening. ದೇರ್ ಈಸ್ Sunday. ದೇರ್ ಈಸ್ No. ಹೇಳು ಕರೆಕ್ಟಾಗಿ. ದೇರ್ ಈಸ್ There is ನೋ ಒನ್ no one ಎಲ್ಸ್ else ಲೈಕ್ ಮೀ. like me. ಹ್ಯಾಪಿ ಆಸ್ ಕ್ಯಾನ್ ಬಿ. Happiness can be. ಎಸ್ Happy ice candy ನಾ? ಹ್ಯಾಪಿ ಆಸ್ ಕ್ಯಾನ್ ಬಿ. ಆಸ್ ಕ್ಯಾನ್ ಬಿ. ಇದು ನೋಡು ಇಂಗ್ಲೀಷ್ ಅಂತ. ಈ ಟೋನ್ ಹೆಂಗಿದೆ ನಂಗೆ ಗೊತ್ತಿಲ್ಲ, ಹಂಗೆ ಹೇಳ್ತಾ ಇದ್ದೀನಿ. I am special, I am special, yes it's true, yes it's true. ನೀನು ಯಾಕೆ ಮೊಗಲ್ ಹೇಳ್ತಾ ಇದೀಯ? There is no one else like me, happy as can be, yes it's true, yes it's true. I am special, I am special. Yes it's true, yes it's true. ಆಯ್ತಿದ್ದೇಳು 5 cent song. When I use my eyes. ಇದೆ. When I use my eyes, I can see the sun. When I see my eyes. ಇದು ಯಾವುದು ಇದು ನನಗೆ ಗೊತ್ತಿಲ್ಲ ಹೋಗಿ. ಅದೆಲ್ಲ ಹೊಸ ರೈಮ್ಸು. When I use my eyes, I can see the sun. When I use my eyes, I can see the sun. I can see the sky so blue and the flowers blooming too. If you are happy and you know it, clap your hands. ಆ ಟೋನಲ್ಲಿ ಇದನ್ನ ಹೇಳ್ಕೊಡ್ಬೇಕಂತ. Happy night. ಹೇಳುವಿರು. When ಅದಲ್ಲ ಇದೆ. When I use my eyes, I can see the sun. When I use my eyes, I can see the sun. ಹೇಳು. When I use my eyes, I can see the sun. When I use my eyes, I can see the sun. ಬಾಯಲ್ಲಿ ಹೇಳ್ಬೇಕು ನೀನು. I can see the sky so blue and the flowers blooming too. When I use my eyes, I can see the sun. ಹೇಳ. ಹೇಳ್ತಾನೋ ಇಲ್ವೋ ನಾನು ಹೇಳಂಗ. ನೀ ಮಲ್ಟಿ ಟಾಸ್ಕ್ ಕೊಟ್ಟರೆ ಒಂದು ಲೈನ್ ಬರೆಯೋಕೆ ಕೊಟ್ಬಿಟ್ಟು ಅಲ್ಲಿ ರೈಮ್ಸ್ ಹೇಳಿಸ್ತಾರೆ. ಬರ್ಬಿಡ್ಲಿ ಇಲ್ಲಿ ಬೇಕಾ? ಟಚ್. ಆಯ್ತು, ಇವಾಗ ರೈಮ್ಸ್ ಹೇಳ್ಕೊಡು ಪೆನ್ಸಿಲ್. ಇಲ್ಲಿ ಬರ್ಬಿಡಿ 2 ಲೈನು. ಕೊಡು, ಇಲ್ಲಿ ಕೊಡು. ಬರೀ ಬೇಗ ಅದಕ್ಕೆ. ಬೇಕಾ? ಏನೈತಿ ಇವತ್ತು ಬರೀತಾನೆ ಸ್ಟ್ಯಾಂಡಿಂಗ್ ಲೈನು? ನಿನ್ನೆ ಬರೀಲಿಲ್ಲ? ಅಣ್ಣ ಬಂಡ ಲೈನ್ ಬರೀತಾನೆ. ಹ್ಞೂ ಪ್ಯಾಟ್ರನ್ಸ್ ಎಲ್ಲ ಸ್ವಲ್ಪ ಅದನ್ನ ಲಾಸ್ಟ್ ಬರ್ತಿಲ್ಲಮ್ಮ, ನೀನು ಬರಿಯಮ್ಮ ಡಬಮ್ಮ. ಏನು ಡಬಲ್ ಮಾಡ್ತೀನಿ.
ಮಾಡ್ತೀರಾ